ನಾನು ಲಿಂಗಾಯತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿರಂತರವಾಗಿ ಚರ್ಚೆಗಳು ನಡೀತಾ ಇದೆ. ನಿತ್ಯಾನಂದ ಇವತ್ತು ಬೆಳಗ್ಗೆ ಒಂದು ವಿವಾದಾಸ್ಪದ ಹೇಳಿಕೆ ಕೊಡುವ ಮೂಲಕ ಮತ್ತೊಮ್ಮೆ ವೀರಶೈವ ಸಮುದಾಯದ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾನೆ. ನಾನು ಕೂಡ ಲಿಂಗಾಯತ ಅಂತ ಹೇಳುವ ಮೂಲಕ ಮತ್ತೊಮ್ಮೆ ಆಕ್ರೋಶ ಭುಗಿಲೇಳೋದಕ್ಕೆ ಕಾರಣ ಆಗಿದ್ದಾನೆ. ನಿತ್ಯಾನಂದ ಒಂದು ಹೇಳಿಕೆ ಕೊಟ್ಟರೆ ಈ ಇಡೀ ವಿವಾದ ತಣ್ಣಗಾಗಿ ಹೋಗ್ತಿತ್ತು. ಮಹಾಲಿಂಗೇಶ್ವರ ಮಠದ ಸುದ್ದಿಗೆ ನಾನು ಹೋಗೋದಿಲ್ಲ, ಇನ್ಯಾವ ವೀರಶೈವ ಮಠದ ಸುದ್ದಿಗೂ ನಾನು ಹೋಗೋದಿಲ್ಲ, ಇದೊಂದು ಸಲ ಈ ವಿಷಯವನ್ನು ನಾನು ಇಲ್ಲಿಗೆ ಬಿಡ್ತೀನಿ ಅನ್ನುವಂಥ ಮಾತನ್ನು ನಿತ್ಯಾನಂದ ಹೇಳಿಬಿಟ್ಟಿದ್ರೆ ಖಂಡಿತವಾಗಿಯೂ ಈ ವಿವಾದ ಅರ್ಧಕ್ಕರ್ಧ ತಣ್ಣಗಾಗ್ತಿತ್ತು. ಆದರೆ ನಾನು ಕೂಡ ಲಿಂಗಾಯತ ಅಂತ ಹೇಳುವ ಮೂಲಕ ಎಲ್ಲೋ ಈ ವ್ಯಕ್ತಿ ಮಹಾಲಿಂಗೇಶ್ವರ ಮಠದ ಮೇಲೆ ತನ್ನ ಹಕ್ಕು ಸ್ಥಾಪನೆ ಮಾಡೋದಕ್ಕೆ ಹೊರಟಿದಾನ ಅನ್ನುವಂಥ ಸಂಶಯಗಳು ಬರ್ತಾ ಇದೆ. ನಮ್ಮ ಜೊತೆ ಚಂದ್ರಶೇಖರ್ ಕಾರ್ಪೊರೇಟರ್ ಇವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಚಂದ್ರಿಕಾ ಪಾಟೀಲ್ ಅವರು ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯೆ ವೀರಶೈವ ಮಹಾಸಭಾದಿಂದ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮ್ಮನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಹೋರಾಟದ ಹಾದಿಯನ್ನು ನೋಡ್ತಾ ಇದ್ದೀರಿ ತಾವು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಒಟ್ಟಾರೆ ಬೆಳವಣಿಗೆ ಬಗ್ಗೆ? ಇಲ್ಲ, ಹೋರಾಟ ಯಾವ ಹಾದಿ ಬೇಕಾದರೂ ಹಿಡಿಬೋದು. ಆದರೆ ವೀರಶೈವರಲ್ಲಿ ಅವ್ರಿಗೇನು ಗೊತ್ತು ಅಂದರೆ ಎಲ್ಲ ದಾನಕ್ಕಿಂತ ಸಮಾಧಾನ ದೊಡ್ಡದು. ಸಮಾಧಾನವಾಗೇ ನಾವು ಹೋರಾಟ ಮಾಡ್ತೀವಿ. ಸಮಾಧಾನ ಅದಕ್ಕೂ ಮೀರಿದಾಗ ನಮಗೂ ಗೊತ್ತು ಏನು ಮಾಡಬೇಕು ಅಂತ. ಇಷ್ಟು ದೊಡ್ಡ ಸಮುದಾಯ ಇರುವಾಗ, ಇಷ್ಟು ದೊಡ್ಡ ಮಠಾಧೀಶ್ವರರು ಸ್ವಾಮೀಜಿಗಳು ಎಲ್ಲ ಇರುವಾಗ ನಾವು ಇಂಥದೇ ಹಾದಿಲಿ ಹೋಗಬೇಕು ಅಂತ ಅವ್ರ ಮಾರ್ಗದರ್ಶನ ಇದ್ದೇ ಇರುತ್ತೆ ನಮಗೆ. ಇಂತಹ ಯಾರೋ ಒಬ್ಬ ಪೋಖ್ರಿ ಅಂತ ಹೇಳ್ಬೋದು, ಇವನು ಯಾವುದೋ ಹೇಳಿಕೆ ಇಷ್ಟು ದೊಡ್ಡ ಸಮಾಜದ ಮೇಲೆ ಸವಾಲು ಅಂದರೆ ಬಸವಾದಿ ಪ್ರಮಥರ ಮೇಲೆ ಹಾಕಿದಂಥ ಸವಾಲಿದು. ಪಂಚಾಚಾರ್ಯರ ಮೇಲೆ ಹಾಕಿದಂಥ ಸವಾಲು. ನಮ್ಮಂಥ ಸಾರ್ವಜನಿಕರು ಬಿಡಿ, ನಾವು ಸಾಮಾನ್ಯ ಜನ, ಮಾನವ ಜಾತಿ, ನಾವು ಸಾಮಾನ್ಯ ಜನ. ಈ ದೊಡ್ಡ ಸಮಾಜಕ್ಕಲ್ಲ, ಇಡೀ ರಾಷ್ಟ್ರದ ಮಾನವ ಜಾತಿಗೆ ಹಾಕಿದಂಥ ಸವಾಲು ಇವನು ಹಾಕಿರೋದು. ಇವನು ಎಂಥ ದೊಡ್ಡ ಮನುಷ್ಯ ಅಂತ ಇವನ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು ಅಂತ ನಮಗೆ ನಿಜವಾಗ್ಲೂ ದುಃಖ ಆಗುತ್ತೆ. ಇಂಥವನ ಬಗ್ಗೆ ದಿನಾ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಏನಿರುತ್ತೆ? ಸರಿ, ಏನು ಮಾಡ್ಬೋದು ಆಗಿದ್ರೆ? ಅಲ್ಲ, ಗೊತ್ತು, ನಮ್ಮ ಹಿರಿಯರು ಮಠಾಧೀಶ್ವರರು ಎಲ್ಲ ಏನು ಹೇಳ್ತಾರೋ ಅವ್ರ ಮಾರ್ಗದರ್ಶನದಂತೆ ಸಮುದಾಯ ನಡೆಯುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವನಿಗೆ ಅಲ್ಲಿ ಬರೋದಕ್ಕೆ ಅವಕಾಶ ಸಿಗೋದು ಇಲ್ಲ, ಮಾಡಿಕೊಡೋದು ಇಲ್ಲ, ಅವಕಾಶ ಇಲ್ಲೂ ಇಲ್ಲ. ಯಾರೋ ಒಬ್ಬ ಬಂದು ಏನೋ ಹೇಳ್ಕೊಳ್ಳೋದಕ್ಕಾಗುತ್ತಾ? ನಾವೀಗ ಬೇರೆಯವ್ರ ಮೇಲೆ ಹೋಗಿ ಸುಮ್ಮನೆ ನೋಡಿ, ಒಂದು ಕುಟುಂಬದಲ್ಲೇ ಹಿಂದೂ ಸಂಪ್ರದಾಯದಲ್ಲಿ ನಾನು ಹೇಳ್ತಾ ಇರೋದು, ಒಂದು ತಂದೆ ಆಸ್ತಿ ಮಗನಿಗೆ ದಕ್ಕಬೇಕಾದ್ರೆ ಎಷ್ಟು ಸಂಪ್ರದಾಯಗಳಿದೆ, ಕಾನೂನುಗಳಿದೆ. ಅದೇ ರೀತಿ ಪ್ರತಿಯೊಂದು ಮಠಕ್ಕೂ ತನ್ನದೇ ಆದ ಶಾಸನಗಳಿದೆ. ನಮ್ಮ ಪಂಚಪೀಠಗಳಲ್ಲಿ ಎಷ್ಟು ಶಾಸನಗಳಿದೆಯೋ ಪ್ರತಿಯೊಂದು ಮಠಕ್ಕೂ ಅದೇ ರೀತಿ ಶಾಸನಗಳಿದೆ, ಕಾನೂನಿದೆ. ಅದನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ಮಾಡಿರೋರು ಯಾರು ಅಂದರೆ ಸಾರ್ವಜನಿಕರು. ಮಠಗಳು ಇವತ್ತು ನಡೀತಾ ಇದೆ ಅಂದರೆ ಸ್ವಾಮೀಜಿ ಒಬ್ಬರದಲ್ಲ ಮಠ, ಸುತ್ತಮುತ್ತ ಸಾರ್ವಜನಿಕರಿಂದ, ಪ್ರತಿಯೊಬ್ಬರಿಂದ, ಒಂದು ಜಾತಿಯಿಂದ ಒಂದು ಮಠ ನಡೀತಾ ಇಲ್ಲ, ಸಾರ್ವಜನಿಕರಿಂದ ನಡೀತಾ ಇದೆ. ಹಲವಾರು ಧರ್ಮಗಳು, ಹಲವಾರು ಜಾತಿಯ ಜನರು ಸೇರಿ ಅಲ್ಲಿ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ, ಮಠಗಳನ್ನು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಆ ಸ್ವಾಮೀಜಿ ಒಬ್ಬರೇ ಏಕೈಕವಾಗಿ ಅವರು ಏನೋ ಡಿಸಿಷನ್ ತೊಗೊಳಕ್ಕಾಗಲ್ಲ. ಮತ್ತು ಇವರೊಬ್ಬರೇ ಹೋಗಿ ಇವರಿಬ್ಬರೇ ಮಾಡ್ಕೊಂಡು ಶಾಸನಗಳನ್ನು ಮಾಡ್ಕೊಳಕ್ಕಾಗಲ್ಲ, ಇವರಿಬ್ಬರೇ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೊಂದು ಸಂಪ್ರದಾಯ ಇದೆ, ಶಾಸನ ಇದೆ. ಅದು ಇವತ್ತಿಂದಲ್ಲ ನೋಡಿ, ಎಷ್ಟು ಸಾವಿರಾರು ವರ್ಷಗಳಿಂದ ಬಂದಂಥ ಮಠಗಳು, ಸಾವಿರಾರು ವರ್ಷಗಳಿಂದ ಬಂದಂಥ ಪೀಠಗಳು. ಹಿಂಗಿರುವಾಗ ಇವರು ಏಕೈಕವಾಗಿ ಒಂದು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನ ನಂಬಕ್ಕೂ ಆಗಲ್ಲ. ಪಾಯಿಂಟ್ ಟೇಕನ್. ನೀವು ಹೇಳಿದ ಹಾಗೆ ನಿತ್ಯಾನಂದನ ಕಪಿಮುಷ್ಟಿಯಿಂದ ಮಹಾಲಿಂಗೇಶ್ವರ ಮಠವನ್ನು ಉಳಿಸಿಕೊಳ್ಳುವ ವಿಷಯ ಮಾತ್ರ ಆಗಿದ್ದರೆ ಖಂಡಿತವಾಗಿ ಇಷ್ಟು ದೊಡ್ಡ ಚರ್ಚೆಯ ಅವಶ್ಯಕತೆಯೇ ಇರಲಿಲ್ಲ. ಎಲ್ಲೋ ಒಂದು ಕಡೆ ನಾವು ನಂಬಿಕೊಂಡು ಬಂದಂಥ ಮೌಲ್ಯಗಳು, ನಮ್ಮ ತತ್ವಗಳು, ನಮ್ಮ ಸಿದ್ಧಾಂತಗಳು, ಇವೆಲ್ಲದಕ್ಕೂ ಒಬ್ಬ ವಿವಾದಕ್ಕೀಡಾಗಿರುವಂಥ ಸ್ವಾಮೀಜಿ ಕೊಡಲಿ ಪೆಟ್ಟು ಕೊಡ್ತಿದ್ದಾನೆ ಅನ್ನುವಂಥ ಕಾರಣಕ್ಕೆ ಇಷ್ಟು ದೊಡ್ಡ ಚರ್ಚೆ ನಡೀಬೇಕಾದಂಥ ಸಂದರ್ಭ ಬಂದು ಇಲ್ಲಿ ನಾವು ಎರಡು ವಿಷಯ. ಅವನು ಏನೋ ಹೇಳ್ತಾ ಇದ್ದಾನೆ, ಬಟ್ ಈ ಸ್ವಾಮೀಜಿಯವರು ನಮಗೆ ಒಂದು ಯಾವುದೇ ವಿಧವಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಅವ್ರಿನ್ನು ಮಾಹಿತಿ ಇದೆ, ಆದ್ರೆ ಏನ್ ನಡೆದಿದೆ ಅಂತ ಮುಂದೆ ಬದಲಾವಣೆ ಹೇಳ್ತೀನಿ. ನಿನ್ನೆ ಮಹಾಲಿಂಗೇಶ್ವರ ಮಠದ ಸ್ವಾಮೀಜಿಯವರು
ಆಲ್ರೆಡಿ ಅದು ನಮ್ಮ ಕನ್ನಡಪ್ರಭ 13ನೇ ಪೇಪರ್ನಲ್ಲಿ ಬಾಂಡ್ ಪೇಪರ್ನ ಅಲ್ಲಿರ್ತಕ್ಕಂಥ SP ಮುಖಾಂತರ ನಾನು ಯಾವುದೇ ತರಹದ ಪರಭಾರೆ ಮಾಡಿಲ್ಲ ಅಂತ ಇದಕ್ಕೆ ಹೇಳಿದ್ದಾರೆ. ನಂಗೆ ಸಂಬಂಧ ಇಲ್ಲ ಅಂತ ಕೊಟ್ಟಾಯ್ತು. ಕೇವಲ SP ಮಾತ್ರ ಅಲ್ಲ, ನಿಡುಸೋಸಿ ಮಠದ ಗುರು ಶ್ರೀಗಳ ಆಯ್ತು. ಎದುರಿಗೆ ನೀವು ಮುಂದಿನ ಬದಲಾವಣೆ ಬಾಂಡ್ ಹೇಳ್ತೀನಿ. ಪೇಪರ್ ಮೇಲೆ ಬರೆದು ನಾನು ಕೊಟ್ಟಿದ್ದಾರೆ ಸ್ವಾಮೀಜಿ. ನಿತ್ಯಾನಂದ ನಾನು ಸ್ವಾಮೀಜಿ ನಿತ್ಯಾನಂದನ ಆಶ್ರಮಕ್ಕೆ ಹೋಗಿದ್ದು ಸತ್ಯ, ಭೇಟಿಯಾಗಿದ್ದು ಸತ್ಯ, ಆದರೆ ಉತ್ತರಾಧಿಕಾರಿ ವಿವಾದ ಉತ್ತರಾಧಿಕಾರಿಯ ಪ್ರಶ್ನೆನೇ ಅಲ್ಲಿ ಎದ್ದಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಚರ್ಚೆ ನಡೆದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಆ ಹೇಳಿಕೆ ಬಂದ ನಂತರ ನಿತ್ಯಾನಂದ ತಾನೊಂದು ಪ್ರೆಸ್ ನೋಟ್ ಬಿಡುಗಡೆ ಮಾಡ್ತಾನೆ. ಮಹಾಲಿಂಗೇಶ್ವರ ಮಠದವರು ನನ್ನನ್ನು ಉತ್ತರಾಧಿಕಾರಿ ಆಗುವಂತ ಸಂಪರ್ಕಿಸಿದ್ರು ಅನ್ನುವಂಥದ್ದು ಒಂದು. ಅದರಲ್ಲಿರುವಂತಹ ಎರಡನೇ ಒಂದು ವಿವಾದಕ್ಕೀಡಾಗುವಂತಹ ಹೇಳಿಕೆ ಏನಂದ್ರೆ, ಭಾಳ ಗಂಭೀರವಾದಂಥದ್ದು, ಭಾಳ ಗಮನ ಇಟ್ಟು ಗಮನಿಸಬೇಕಾದಂಥದ್ದು, ಮಹಾಲಿಂಗೇಶ್ವರ ಮಠ ನಿತ್ಯಾನಂದ ಧ್ಯಾನಪೀಠಂನ ಲೀಗಲ್ ಸಿಸ್ಟರ್ ಸ್ಪಿರಿಚುವಲ್ ಆರ್ಗನೈಸೇಷನ್ ಅನ್ನುವಂಥದ್ದು. ಅವನು ಅಷ್ಟು ದೃಢವಾಗಿ ಹೇಳುವಾಗ ಅಲ್ಲಿ ಏನ್ ನಡೆದಿದೆ ಅಂತ ಇನ್ನೂ ಸ್ಪಷ್ಟನೆ ಇಲ್ಲ. ದಯವಿಟ್ಟು ಅವ್ರು ಹೇಳಿರ್ಬೋದು. ಮೊನ್ನೆಯ ದಿನ ಒಂದ್ ನಿಮಿಷ ಪ್ರೆಸೆಂಟ್ ಸಿಚುಯೇಷನ್ ಒಂದೇ ನಿಮಿಷ ಮೇಡಮ್ ಅಲ್ಲಿರುವಂತಹ ಚಂದ್ರಿಕಾ ಮೇಡಮ್ ಅಲ್ಲಿರುವಂತಹ ಪ್ರಶ್ನೆಗಳು ನಮ್ಮ ವೀಕ್ಷಕರ ಪೈಕಿ ಹಲವರಿಗಿರಬಹುದು. ಆ ಕಾರಣದಿಂದಾಗಿ ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮೊನ್ನೆ ಸ್ಟುಡಿಯೋದಲ್ಲಿ ಕೂತಂತಹ ದಯಾನಂದ ಸ್ವಾಮೀಜಿ ಅವರು ಒಂದು ಗಡುವನ್ನು ವಿಧಿಸಿದ್ರು ನಿತ್ಯಾನಂದನಿಗೆ. ಒಂದು ವೇಳೆ ಮಹಾಲಿಂಗೇಶ್ವರ ಮಠದ ಶ್ರೀಗಳೇ ನಿನ್ನ ಹತ್ರ ಬಂದು ನನಗೆ ಉತ್ತರಾಧಿಕಾರಿ ಆಗು ಅನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಏನೇ ಆಗಿರಬಹುದು, ಬರೆದಂಥ ದಾಖಲೆಗಳು ಆನ್ ಪೇಪರ್ ಏನಾದ್ರು ಇರಬಹುದು, ಆಡಿಯೋ ರೆಕಾರ್ಡಿಂಗ್, ವಿಡಿಯೋ ರೆಕಾರ್ಡಿಂಗ್, ಆ ಯಾವುದೇ ದಾಖಲೆಗಳನ್ನು ಇದ್ರೂ ಕೂಡ 24 ಗಂಟೆಗಳಲ್ಲಿ ನೀನು ತಂದು ಕೊಡಬೇಕು ಅನ್ನುವಂಥ ಗಡುವನ್ನು ಸ್ವಾಮೀಜಿಗಳು ವಿಧಿಸಿದ್ರು. ನಿನ್ನೆ ರಾತ್ರಿ 8 ಗಂಟೆಗೆ ಆ ಗಡುವು ಮುಗಿದು ಹೋಗಿದೆ. ನಿತ್ಯಾನಂದನಿಂದ ಯಾವುದೇ ಉತ್ತರ ಬಂದಿಲ್ಲ. ಮತ್ತು ಅದಕ್ಕಿಂತಲೂ ಗಂಭೀರವಾದಂಥ ವಿಷಯ ಅಂದರೆ, ಇವತ್ತು ಬೆಳಗ್ಗೆ ಆತ ಧ್ಯಾನಪೀಠಂನಲ್ಲಿ ಮತ್ತೆ ಭಾಷಣ ಮಾಡ್ತಾನೆ, ಯಾರೇನೇ ಗಂಟ್ಲು ಹರ್ಕೊಂಡ್ರು ನಾನು ಉತ್ತರ ಕೊಡೋದಿಲ್ಲ ಅನ್ನುವಂಥದ್ದು. ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ ಒಂದು. ಚಂದ್ರಶೇಖರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏಕೈಕ ಲಿಂಗಾಯತ ಕಾರ್ಪೊರೇಟರ್ ಇವರು. ಚಂದ್ರಶೇಖರ್ ಅವರು ನಮಸ್ಕಾರ. ನಮಸ್ತೆ ಸರ್. ಚಂದ್ರಶೇಖರ್ ಅವರು ಏನ್ ಹೇಳಕ್ ಬಯಸ್ತೀರಿ ಸರ್? ಫಸ್ಟ್ ಇಬ್ರು ನಾವು ಲಿಂಗಾಯತರಿದ್ದೀವಿ. ಓಕೆ ಇಬ್ರಿದ್ದೀರಿ. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅಂತ ಇನ್ನೊಬ್ರು. ಓಕೆ ಸರ್, ಇದು ತುಂಬಾ ಘೋರ ಅನ್ಯಾಯ ಅಂತ ಹೇಳ ಬಯಸ್ತೀನಿ. ಕಾರಣ ಇಷ್ಟೇ, ನಿತ್ಯಾನಂದನಿಗೆ ಏನು ಮಾಡಕ್ ಕೆಲಸ ಇಲ್ವಾ? ಶಾಂತಿಯಿಂದ ವೀರಶೈವ ಧರ್ಮ ಇದೆ, ಅದಕ್ಕೆ ಹೋಗಿ ಒಂದು ಕಲ್ಲು ಹಾಕಿ ಅದನ್ನ ಗಡಬಡ ಮಾಡೋಂತ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಅಪ್ಪ ಏನು ಸಮಾಜದಲ್ಲಿ ಒಂದು ಒಳ್ಳೇದು ಮಾಡ್ಬೇಕು ಅಂತ ಒಂದು ಯೋಚನೆ ಇದೆಯೋ ಹೇಳಕ್ ಮಾತ್ರ ನಾನು ಸ್ವಾಮೀಜಿ ನಿತ್ಯಾನಂದ ಅಂತ ಹೆಸರು ಬೆಳೆಸ್ಕೊಂಡ್ಬಿಡ್ಬೇಕು, ಚೇಂಜ್ ಮಾಡ್ಬೇಕು ಅಂತ ನಾನು ಕೇಳಕ್ ಇಚ್ಛೆ. ಚಂದ್ರಶೇಖರ್ ಅವರೇ, ದಯವಿಟ್ಟು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ನಿತ್ಯಾನಂದನಿಗೆ ಮಾಡಕ್ ಕೆಲಸ ಇಲ್ವಾ ಅನ್ನುವಂಥ ಪ್ರಶ್ನೆ ಕೇಳಬೇಡಿ. ಮಾಡ್ತಾ ಇರೋ ಕೆಲಸನ ನೋಡಿ. ಒಂಚೂರು 700 ಎಕರೆ ಜಮೀನು ಇರುವಂತಹ ಮಠ ಒಂದು ಹಿಡಿದಕ್ಕೆ ಸಿಕ್ಕಿಬಿಡಬಹುದಾ ಅನ್ನುವಂತ ಒಂದು ಪ್ರಯತ್ನ ಮಾಡ್ತಿಲ್ವಾ ಅವರು? ಅದೇ ನಾನು ಹೇಳ್ತಾ ಇರೋದು, ಇವ್ರಿಗೆ ಬೇರೆ ರೀತಿ ಕೆಲಸ ಇಲ್ದೇನೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಚಂದ್ರು ಆರಾಧ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ಆರಾಧ್ಯ ಅವರಿಗೆ. ಈಗ ಇವ್ರಿಗೆ ಗಡುವು ನೆನ್ನೆ ವಿಧಿಸಿದ್ದ ಸಿಸ್ಟರ್ ಕನ್ಸರ್ನ್ ಆರ್ಗನೈಸೇಷನ್ ಮಹಾಲಿಂಗೇಶ್ವರ ಮಠ ಅಂತ ನಿನ್ನೆ ದಿನ ಪ್ರೆಸ್ ನೋಟ್ ಅಲ್ಲಿ ರಿಲೀಸ್ ಮಾಡಿದ್ದಾನೆ ಅವನು. ಅದಕ್ಕೆ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ ಟು ದಿ ಪಬ್ಲಿಕ್ ಅಂತ ಹೇಳಿದ್ದ ನಾವು. ಅದಕ್ಕೇನೋ ಮಾಡ್ಲಿಲ್ಲ. ಬೆಳಗ್ಗೆ ಹೇಳ್ತಾನೆ ಆ ಮಠದ ಸಂಬಂಧ ಒಂದು ವಿಚಾರ ಇದ್ರೆ, ಇವತ್ತಿನ ವಿಚಾರ ಅಗಾಧವಾದ ಸಂಗತಿ ಏನಪ್ಪಾ ಅಂದ್ರೆ, ಇಡೀ ವೀರಶೈವ ಸಮುದಾಯಕ್ಕೆ ಸೇರಿದವನು ನಾನು, ಲಿಂಗಾಯತ ನಾನು ಅಂತ ಹೇಳ್ತಾ ಇದ್ದಾನೆ ಅವನು. ಹೌ ಡೇರ್ ಹಿ ಆಸ್ ಟಾಕಿಂಗ್ ಲೈಕ್ ದಟ್? ಅಲ್ಲ, ಇನ್ನೊಂದು ಆ ರೀತಿ ಹೇಳ್ತಾ ಧೈರ್ಯ ಮಾಡೋದಕ್ಕೆ ಅದಕ್ಕೆ ಸರಿಯಾದ ಉತ್ತರ ನಾವು ವೀರಶೈವ ಧರ್ಮದಲ್ಲಿ ಕೊಡುವಂತ ಶಕ್ತಿ ನಮ್ಗಿದೆ. ಇದೆಪ್ಪ, ಶಕ್ತಿ ಇದೆ. ಅವನು ಯಾವ ಆಧಾರದ ಮೇಲೆ ಹೇಳ್ತಾನೆ? ವೀರಶೈವ ಧರ್ಮ ತನ್ನದೇ ಆದ ಒಂದು ಇತಿಹಾಸವನ್ನು ಹೊಂದಿದೆ. ಯಾರು ದೀಕ್ಷೆ ಕೊಟ್ಟಿದ್ದಾರೆ ಅವನಿಗೆ, ಯಾರು ಲಿಂಗಧಾರಣೆ ಮಾಡಿದ್ದಾರೆ, ಅವನ ಇತಿಹಾಸ ಏನು, ಲಿಂಗಾಯತರು ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ಅವನಿಗೆ? ಚಂದ್ರ, 12ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅವನ್ನ. ಕರ್ನಾಟಕದಿಂದ ಅವನು ಒದ್ದು ಓಡಿಸಬೇಕು. ಇವಾಗ ಸ್ವಾಮೀಜಿ ಮಾತಾಡೋರು, ಷಡಕ್ಷರ ಸ್ವಾಮೀಜಿ ಅವರು, ಒದ್ದು ಓಡಿಸೋದು ಒಂದೇ ಅವನಿಗೆ, ಬೇರೆ ಇನ್ನೇನು ದಾರಿನೇ ಇಲ್ಲ. ಅವನು ಕರ್ನಾಟಕದಿಂದ ಒದ್ದು ಓಡಿಸಬೇಕು. ಕರ್ನಾಟಕ ಸರ್ಕಾರ ಕೂಡಲೇ ಅವನ ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಬೇಕು. ಮುಖ್ಯಮಂತ್ರಿ ತಾವು ಜನಪ್ರತಿನಿಧಿ ಇದ್ದೀರಾ, 12ನೇ ತಾರೀಕು ಹೋರಾಟಕ್ಕೆ ಸಿದ್ಧರಾಗಬೇಕು. ವೀರಶೈವ ಮಹಾಸಭೆಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಒಂದ್ ನಿಮಿಷ ಆರಾಧ್ಯ, ಒಂದ್ ನಿಮಿಷ ನಾನು ಹೇಳಕ್ ಇಚ್ಛೆ ಬೀಳ್ತೀನಿ. ವೀರಶೈವ ಧರ್ಮದಲ್ಲಿ ಬಸವಣ್ಣವರು, ಸಿದ್ದರಾಮೇಶ್ವರರು, ಅಕ್ಕಮಹಾದೇವರು, ಅಡಪ್ಪ ಅಪ್ಪಣ್ಣವರು, ಇಂಥ ಮಹಾನ್ ವ್ಯಕ್ತಿಗಳು ಇದ್ದರು. ಈ ರೀತಿ ಇದ್ದಂತ ವ್ಯಕ್ತಿ, ಹಲೋ ಹೇಳಿ, ಈ ರೀತಿ ನಮ್ಮ ವೀರಶೈವ
ಒಂದು ಇತಿಹಾಸ ಇದೆ. ಯಾವ್ದೋ ಏಕಾಏಕಿ ಏನೋ ಮಾಡಕ್ ಹೋಗಿ ಇದ್ದಕ್ಕಿದ್ದಂಗೆ ನಾನು ಲಿಂಗಾಯತ ಅಂತ ಹೇಳಿದ್ರೆ ಒಪ್ಕೊಳಕ್ಕೆ ನಮ್ಮ ವೀರಶೈವ ಧರ್ಮ ಸುತ್ರಾಮ್ ಒಪ್ಪೋದೇ ಇಲ್ಲ ಅವ್ರು. ನಾಳೆ ಹೇಳ್ತಾನ್ರಿ ರಾಜ್ಯದ ಮುಖ್ಯಮಂತ್ರಿ ನಾನೇ ಅಂತ ಹೇಳ್ತಾನೆ ಅವನು. ಅವಾಗ ಏನ್ ಮಾಡ್ತೀರಾ ನೀವು? ಈ ರೀತಿಯಲ್ಲೇ ಹೇಳ್ಕೊಂಡೋದ್ರೆ ಅದಕ್ಕೆ ಅವರು ಅದೇನ್ ಹೇಳಿಲ್ವಾ, ಆ ವ್ಯಕ್ತಿ ಈಗ ಏನಂದ್ರೂ ತೋರಿಸ್ತದೆ ರೀ. ಅವನು ಕಾಮುಕ, ಎಲ್ಲ ವ್ಯಭಚಾರ ಮಾಡ್ತಾನೆ ಅವನು. ಆಶ್ರಮದಲ್ಲಿ ಏನ್ ಮಾಡ್ತಾನೆ ಅವನು? ದುಡ್ಡು ಇಸ್ಕೊಂತಾನೆ, ದುಡ್ಡು ತಗೊಂತಾನೆ, ಎಕ್ಸ್ಪ್ಲೈಟೇಷನ್ ಮಾಡ್ತಾನೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾನೆ. ಆರ್ತಿ ಪ್ರಕರಣನೇ ಸಾಕು. ರಾಜ್ಯ ಸರ್ಕಾರ ಆವಾಗಲೇ ದಿಟ್ಟ ನಿರ್ಧಾರ ತಗೊಂಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ವೀರಶೈವರೆಲ್ಲ ಬಂದು ಈ ಸ್ಟುಡಿಯೋದಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. 6.5 ಕೋಟಿ ಜನ ಇದ್ದಾರೆ ಇವತ್ತು. ಅವನಿಗೆ ನಾವು ತಕ್ಕ ಶಾಸ್ತ್ರ ಕಳಿಸಬೇಕು. ತಮಿಳುನಾಡಲ್ಲಿ ಯಾಕೆ ಸರ್ಕಾರ ದಿಟ್ಟ ನಿರ್ಧಾರ ತಗೊಂಡಿದೆ? ನಮ್ಮ ಮುಖ್ಯಮಂತ್ರಿಗಳಿಗೆ ಯಾಕೆ ಅಧಿಕಾರ ಇಲ್ವಾ? ಈಗ ಇದೊಂದು ವೀರಶೈವ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಜನಪ್ರತಿನಿಧಿಗಳು? ಬರೇ ವೀರಶೈವ ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯವಲ್ಲ, ಸಮಗ್ರ 6.5 ಕೋಟಿ ಜನಗಳ ಆತ್ಮಕ್ಕೆ ಅವನು, ಆರಾಧ್ಯವರೇ ಒಂದ್ ನಿಮಿಷ ನಾವ್ ಹೇಳ್ತಾ ಇದ್ದೀವಿ, ಇಡೀ ಸಂಸ್ಕೃತಿಗೆ ಅವನು ತಲುಪಿದ. ಆರಾಧ್ಯರು ಉತ್ತರ ಕೊಡಕ್ ಬಿಡಿ ದಯವಿಟ್ಟು. ಅಲ್ಲ ಒಂದ್ ನಿಮಿಷ, ಇದು ಬರೇ ವೀರಶೈವ ಧರ್ಮದ್ದಲ್ಲ, ಕರ್ನಾಟಕದ ಮೇಲೆ ಒಂದು ಸವಾರಿ ಮಾಡ್ತಾ ಇರುವಂತ ವ್ಯಕ್ತಿನ ಮೊದಲು ಕರ್ನಾಟಕದಿಂದ ಮೊದಲು ಹೊಡೆದೋಡ್ಸುವಂತ ಪ್ರಯತ್ನ ನಾವು ಮಾಡ್ಲೇಬೇಕು. ಪ್ರಯತ್ನ ಅಲ್ಲ, ಕಳಿಸ್ಲೇಬೇಕು ಇಮಿಡಿಯೇಟ್ ಆಗಿ. ಇಂಥ ವ್ಯಕ್ತಿಗಳು ಸಮಾಜ ಸಂಸ್ಕೃತಿ ಮೇಲೆ ಭಾರಿ ಕೆಟ್ಟ ಪರಿಣಾಮ ಬೀಳ್ತದೆ. ಇಂಥ ವ್ಯಕ್ತಿಗಳು ಭೂಮಿ ಮೇಲೆ ಇರೋದೇ ದೊಡ್ಡ ಭಾರ ಅಂತ ಅನ್ಬಿಟ್ಟು ನಾವು ಹೇಳಕ್ ಇಚ್ಛೆ ಬಿಡ್ತೀವಿ. ಚಂದ್ರಶೇಖರ್ ಸರ್, ಹಾ, ಎಲ್ಲ ವಿಚಾರ ಒಳ್ಳೆ ವಿಚಾರನೇ ಹೇಳಿದ್ರಿ. ಎಲ್ಲ ಶಕ್ತಿಗಳು ಈಗ ಧರ್ಮದ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಇನ್ನಿತರ ಸಂಘಟನೆಗಳು ಎಲ್ಲವೂ ಆ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇಲ್ಲಿವರೆಗೆ ಯಾಕೆ ರಾಜಕೀಯ ಶಕ್ತಿ ಅಥವಾ ರಾಜಕಾರಣಿಗಳು ತಮ್ಮ ಇಚ್ಛಾಶಕ್ತಿಯನ್ನ ಈ ವಿಚಾರದಲ್ಲಿ ತೋರಿಸ್ತಾ ಇಲ್ಲ, ನಿತ್ಯಾನಂದನ ವಿಚಾರದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಎಲ್ಲರೂ ಮಾತಾಡ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತಾಡಿದ್ರು, ಅವ್ನು ಕರ್ನಾಟಕಕ್ಕೆ ಇರಬಾರ್ದು ತಪ್ಪು ಅಂತ. ಮಾಜಿ ಮುಖ್ಯಮಂತ್ರಿ ಅವ್ರು ಮಾತಾಡಿದ್ರು ಇರಬಾರ್ದು ಅಂತ. ಅಲ್ಲ, ಒಂದ್ ನಿಮಿಷ, ನನ್ನ ಪ್ರಶ್ನೆ ಪೂರ್ತಿ ಆಗ್ಲಿ. ಇರಬಾರ್ದು, ಅವ್ನು ಭಾರಿ ದೊಡ್ಡ ಕಳಂಕ ಅಂತ ಹೇಳಿದ್ರು. ಬಹುಶಃ ನನಗೇನು ಅನಿಸ್ತಾ ಇದೆ, ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳು, ರಾಜಕೀಯ ಶಕ್ತಿ ಅವನನ್ನ ರಕ್ಷಣೆ ಮಾಡ್ತಾ ಇದೆ ರಾಜ್ಯದಲ್ಲಿ ಇರ್ಲಿಕ್ಕೆ ಅನ್ನೋ ಒಂದು ಅನುಮಾನ ನೋಡ್ತಾ ಇದೆ. ಒಂದ್ ನಿಮಿಷ ಹೇಳ್ತೀನಿ, ನಿಮ್ ಕಲ್ಪನೆ ತಪ್ಪು. ರಾಜಕೀಯದವರಿಗೆ ಅವ್ರಿಗೆ ಆದ ಒಂದು ಬೈಂಡಿಂಗ್ ಇದೆ. ಅಲ್ಲ, ಏಕಾಏಕಿ ನೀವು ಮಾತಾಡ್ದಂಗೆ ನಾವು ಮಾತಾಡಕ್ಕೂ ಆಗಲ್ಲ. ಅಲ್ಲ, ಚಂದ್ರಶೇಖರ್ ಅವರೇ ಒಪ್ಕೊಂಡೆ. ಚಂದ್ರಶೇಖರ್ ಅವರೇ ಒಪ್ಕೊಂಡೆ. ಒಂದ್ ನಿಮಿಷ ಚಂದ್ರಶೇಖರ್ ಅವರೇ ಹೇಳಕ್ ಅವಕಾಶ ಮಾಡ್ಕೊಡಿ. ಚಂದ್ರಶೇಖರ್ ಅವರೇ ಪಾಯಿಂಟ್ ಟೇಕನ್ ದಯವಿಟ್ಟು. ಎಸ್ ಪಾಯಿಂಟ್ ಟೇಕನ್. ಚಂದ್ರಶೇಖರ್ ಅವರೇ, ರಾಜಕೀಯದವರಿಗೆ ಅವ್ರದೇ ಆದಂತಹ ಬೈಂಡಿಂಗ್ ಇದೆ, ಒಪ್ಕೊಳ್ತೀನಿ. ಆ ಬೈಂಡಿಂಗ್ ತಮಿಳುನಾಡಿನ ರಾಜಕಾರಣ ಮಾಡೋರ್ಗಿಲ್ವಾ? ಅಲ್ಲ, ಇದೆ. ಒಂದ್ ನಿಮಿಷ, ಅಲ್ಲ, ತಮಿಳುನಾಡಿನ ರಾಜಕಾರಣಿಗಳು ತಮಿಳುನಾಡಲ್ಲಿ ಸರ್ ಒಂದ್ ನಿಮಿಷ, ಮಧುರೆಯಲ್ಲಿ ಆ ಮಧುರೆಯಿಂದ ಪ್ರತಿನಿಧಿಸಂತ ಒಬ್ಬ ಜನಪ್ರತಿನಿಧಿ ಸ್ವಯಂ ಇಚ್ಛೆಯಿಂದ ನಿತ್ಯಾನಂದನ ಮೇಲೆ ಮಧುರೆ ಕೋರ್ಟಲ್ಲಿ ಕಂಪ್ಲೇಂಟ್ ಕೊಟ್ಟು ಸ್ವತಃ ನಿಂತ್ಕೊಂಡು ವಾದ ಮಾಡಿ ಆ ಕೋರ್ಟಲ್ಲಿ ಆ ಕೇಸಲ್ಲಿ ಅವ್ರು ಗೆದ್ದಿದ್ದ ಉದಾಹರಣೆ ಇದೆ. ರಾಜಕಾರಣಿಗಳು ನೀವಂದ್ರಲ್ಲ, ರಾಜಕಾರಣಿಗಳಿಗೆ ಬದ್ಧತೆ ಇದೆ ಅಂತ ಹೇಳಿ. ಧರ್ಮ ಜಾತಿ ವಿಚಾರ ಬಂದಾಗ ನಿಮ್ಗೆ ರಾಜಕಾರಣ ಬೇಕು. ಧರ್ಮ ಜಾತಿ ವಿಚಾರದಲ್ಲಿ ರಾಜಕಾರಣದ ಬಗ್ಗೆ ಮಾತಾಡ್ತೀರಾ? ನಾನು ಆ ಸಮುದಾಯ ಈ ಸಮುದಾಯ ಅಂತ ಒಂದು ಧರ್ಮಕ್ಕೆ ತೊಂದರೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಯಾವುದೋ ಉದ್ದೇಶ ಇಟ್ಕೊಂಡು ಮಾತಾಡೋದಲ್ಲ. ಕರ್ನಾಟಕ ನಾನು ಯಾವುದೋ ಬೇರೆ ಕೆಟ್ಟ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇಲ್ಲ ಬ್ರದರ್, ಬೇಜಾರಾಗ್ಬೇಡಿ. ಒಂದ್ ನಿಮಿಷ ಸರ್. ಚಂದ್ರಶೇಖರ್ ಸರ್ ನಮಸ್ತೆ. ಹೇಳಿ ಸರ್. ಸರ್, ನೀವು ಹೇಳ್ತಾ ಇದ್ರಿ ಇವತ್ತು ಏನು ರಾಜಕೀಯ ಇಚ್ಛಾಶಕ್ತಿ ನಮಗೆ ನಮ್ಮದೇ ಆದಂಥ ಕಟ್ಟುಪಾಡುಗಳಿವೆ ಅಂತ. ಇಡೀ ರಾಜ್ಯದ ಜನತೆಗೆ ಸುಮಾರು ತಿಂಗಳಿಂದ ನಡೀತಾ ಇದೆ. ಇದುವರೆಗೂ ಕೂಡ ಒಬ್ಬ ಸಚಿವನಾಗಲಿ, ಒಬ್ಬ ಕಾರ್ಪೊರೇಟರ್ ಆಗಲಿ, ಒಬ್ಬ ಇವರಾಗಲಿ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಇದು ಕರ್ನಾಟಕ ರಾಜ್ಯದ ದುರಂತ. ಹೌದಾ? ಒಪ್ಕೊಂತೀರಾ ಈ ಮಾತಾ? ಹೇಳಿ. ಅಲ್ಲ, ಕರ್ನಾಟಕ ರಾಜ್ಯ ದುರಂತ. ಅದೇ ತಮಿಳ್ನಾಡು ಅಲ್ಲ ಸರ್, ತಮಿಳ್ನಾಡು ಸರ್. ಒಂದ್ ಸೆಕೆಂಡ್ ಇದು ದುರಂತ ಅಂತ ನೀವು ಕರ್ನಾಟಕದ ಬಗ್ಗೆ ವಿಷಯ ಎತ್ತದ್ ಬೇಡ. ಅಲ್ಲ, ಇವಾಗ ಏನಾಗಿದೆ? ಅಲ್ಲಲ್ಲ, ಸರ್ ದುರಂತ ಅಲ್ಲ ಸರ್, ಇದು ಒಂದ್ ನಿಮಿಷ. ಅಲ್ಲ ಸರ್, ಅಲ್ಲಲ್ಲ, ಒಂದ್ ಸೆಕೆಂಡ್ ಸರ್. ಅದೇ ಮಧುರಂ ಅಧೀನ ಬಿಟ್ಟು ಸರ್ ಮಧುರ ಕರ್ನಾಟಕದ ಲೆಕ್ಕಕ್ಕೆ ಇಲ್ಲ ಅವನು. ಅಲ್ಲಲ್ಲ, ಲೆಕ್ಕಕ್ಕಿಲ್ಲ ಅಂದ್ರೆ ಇದನ್ನಲ್ಲ ಸರ್. ಇವತ್ತಿನವರೆಗೂ ಏನು ಮಾಡಕ್ಕಾಗಿಲ್ಲ ಸರ್. ಒಂದ್ ನಿಮಿಷ, ಇವತ್ತಿನವರೆಗೂ ಏನು ಮಾಡಕ್ಕಾಗಿಲ್ಲ. ಏನ್ ಮಾಡಿದ್ದೀರಾ ಸರ್? ಅಲ್ಲ ಸರ್, ಇವತ್ತಿನವರೆಗೂ ಏನ್ ಮಾಡಿದ್ದೀರಾ ಸರ್? ಏನು ಅಲ್ಲ ಸರ್, ಒಂದ್ ಸೆಕೆಂಡ್ ಚಂದ್ರಶೇಖರ್ ಸರ್, ಒಂದ್ ಸೆಕೆಂಡ್ ಹೇಳ್ತೀನಿ ಕೇಳಿ. ಇವತ್ತಿನವರೆಗೂ ಅಲ್ಲ ಸರ್, ಒಂದ್ ನಿಮಿಷ ಸರ್, ನಾನು ಮಾತಾಡ್ತೀನಿ ಸರ್. ಚಂದ್ರಶೇಖರ್ ಸರ್, ಅಲ್ಲಲ್ಲ, ಒಂದ್ ನಿಮಿಷ. ಏನಾಗಿದೆ ಗೊತ್ತಾ? ಅಲ್ಲ ಸರ್ ನಮ್ಮ ಸರ್ ಒಂದು ನಿಮಿಷ ಹೇಳ್ತೀನಿ. ಫಸ್ಟ್ ಅದ್ರ ಮಾತ್ರ ಕರ್ನಾಟಕ ದುರಂತ ಅಲ್ಲ ಇದು. ಇದಕ್ಕೆ ಕರ್ನಾಟಕ ಗೋಲ್ಸಬೇಡಿ. ಯಾವ ಕೆಲ್ಸಕ್ಕೆ ಬರ್ದಿರೋ ಬಿಡದಿ ಹತ್ರ ಇರೋಂಗೋಗಿ ಕರ್ನಾಟಕ ಇದು ದುರಂತ ಅಲ್ಲ. ದಯವಿಟ್ಟು ಹೇಳ್ತೀನಿ ಕ್ವಶನ್ ಕೇಳ್ಬಿಡ್ತೀನಿ ಸರ್. ಅದೇ ಮಧುರೈಪೇಟೆಗೆ ಹೋದಾಗ 15 ದಿನ ಅಲ್ಲಿ ಉಳಿಯಕ್ ಬಿಡ್ಲಿಲ್ಲ. 15 ದಿನ ಜಸ್ಟ್ ಇದನ್ನ ದಯವಿಟ್ಟು ಪಾಯಿಂಟ್ ನಿಜವಾಗ್ಲೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 15 ದಿನ ಅವನ್ನ ಇಡಕ್ ಬಿಡ್ಲಿಲ್ಲ. ಅಲ್ಲಿರೋ ರಾಜಕಾರಣಿಗಳಾಗ್ಲಿ, ಅಲ್ಲಿರ್ತಕ್ಕಂಥ ಜನಗಳಾಗ್ಲಿ ಅವನ ವಿರುದ್ಧ ಎದ್ಬಿದ್ರು. ನಮ್ಮಲ್ಲಿ ಇಷ್ಟು ವರ್ಷ ಇದ್ದಾನೆ ಅವನು.
ಈ ಸುವರ್ಣ ಚಾನಲ್ ಅಲ್ಲ ಸರ್ ಒಂದ್ ಸೆಕೆಂಡ್ ನಾನು ಮಾತಾಡ್ತೀನಿ ಸರ್. ಅದೊಂದು ಇದೊಂದು ಸೆಕೆಂಡ್ ಇರಿ ಸರ್. ಅಲ್ಲಲ್ಲ 15 ದಿನ 15 ದಿನ ಇರಕ್ ಬಿಡ್ಲಿಲ್ಲ, ಹೌದಾ? ಒಪ್ಕೊಂತೀರಾ ಮಾತು? ಸೊ ಇದು ಸುವರ್ಣ ಚಾನಲ್ ಅವನ ವಿರುದ್ಧ ಅಭಿನಯ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ತಿಂಗಳಿಂದ ನಡೀತಾ ಇದೆ. ಯಾವ ಒಬ್ಬ ಜನಪ್ರತಿನಿಧಿ ಆಗಲಿ, ಯಾವ ಒಬ್ಬ ಶಾಸಕರಾಗಲಿ, ಯಾವ ಒಬ್ಬ ಇದಾಗಲಿ ಕೂಡ ಅವನ ವಿರುದ್ಧ ಮಾತಾಡಲಿಲ್ಲ. ಯಾಕೆ? ಕಾರಣ ಏನು ಸರ್ ಇದಕ್ಕೆ? ದಯವಿಟ್ಟು ಸ್ಪಷ್ಟ ಕೊಡಬೇಕಾಗಿದೆ. ಜನಪ್ರತಿನಿಧಿಯ ಬೇಕಾಗಿಲ್ಲ, ನೀವು ಪ್ರತಿನಿಧಿಯಾಗಿ ಇದು ಮಾಡ್ಬೋದು. ಇದು ಸಮಾಜದಲ್ಲಿ ಒಬ್ಬ ಜನಪ್ರತಿನಿಧಿ ಎಲ್ಲಾರು 10 ಜನ ತೆಗೆದ್ರೆ ಒಬ್ಬ ಓಡಾಡೋನು ಮುಖಂಡನು ಜನಪ್ರತಿನಿಧಿನೇ ಸರ್. ಚಂದ್ರಶೇಖರ್ ಸರ್, ಒಂದ್ ಮಾತು, ಕರ್ನಾಟಕದ ದುರಂತ ಅಂತ ಅನ್ಬೇಡಿ ಅಂತ ನೀವು ಹೇಳ್ತಾ ಇದ್ರಿ. ತುಂಬಾ ಕನ್ನಡದ ಮೇಲೆ ಅಭಿಮಾನ ಇಟ್ಟದಕ್ಕೆ ಅಭಿನಂದನೆಗಳು ಅದ ವಿಚಾರದಲ್ಲಿ. ಆದ್ರೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಇದು ಯಾರ ದುರಂತ ಅಂತ ನೀವು ಹೇಳಕ್ ಬಯಸ್ತಾ ಇದ್ದೀರಿ? ಅಲ್ಲ, ಇದು ದುರಂತ ಅಂತಲ್ಲ, ಇಂತ ಇವ್ರನ್ನ ಕಿತ್ತೋಗಿಬೇಕು ಅಷ್ಟೇನೆ. ಕರ್ನಾಟಕದ ದುರಂತ ಅಲ್ಲ. ಅಲ್ಲ ರೀ, ಅದನ್ನೇ ನಾವು ಮಾಡ್ತಾ ಇರೋ ಕೆಲಸ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಹೋಗಿಬೇಕು ಅಂತ ಹೋಗಕ್ಕಾಗ್ತಾ ಇಲ್ವಲ್ಲ, ಅದೇ ದುರಂತ. ಎಸ್ 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 ಚಂದ್ರಶೇಖರ್ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ, ಅದು ವಿಚಾರಣೆ ಹಂತದಲ್ಲಿರುವಂಥದ್ದು. ಆತನ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ಆಗಿದೆ. ಇನ್ನೊಂದು ಕಡೆ ಆತ ಮಧುರೈ ಆಧೀನಂಗೆ ಉತ್ತರಾಧಿಕಾರಿ ಆಗೋದಕ್ಕೆ ಹೋಗ್ತಾನೆ. ಅಲ್ಲಿನ ಆಧೀನಂನ ಭಕ್ತರು ಆತನನ್ನು ಒದ್ದೋಡಿಸ್ತಾರೆ. ಮಧುರೈ ನ್ಯಾಯಾಲಯ ಆದೇಶ ಕೊಡುತ್ತೆ, ಯಾವ ಕಾರಣಕ್ಕೂ ನೀನು ಈ ಆಧೀನಂ ಒಳಗಡೆ ಹೆಜ್ಜೆ ಇಡತಕ್ಕದ್ದಲ್ಲ ಅಂತ. ಮತ್ತೊಂದು ಕಡೆ ತಿರುನಲ್ವೇಲಿಯಲ್ಲಿ ಆತ ತನ್ನದೊಂದು ಅಡ್ಡೆ ತೆಗೆಯೋದಕ್ಕೆ ಹೋಗ್ತಾನೆ, ಅಲ್ಲಿಂದ ಆತನನ್ನು ಒಕ್ಕಲೆಬ್ಬಿಸ್ತಾರೆ. ಇನ್ನೊಂದು ಕಡೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಕೋರ್ಟು ಘೋಷಣೆ ಮಾಡುತ್ತೆ, ಈತ ಒಬ್ಬ ವಂಚಕ, ತನ್ನ ಟ್ರಸ್ಟ್ ಮೂಲಕ ವಂಚನೆಗಳನ್ನು ಮಾಡ್ತಾ ಇದ್ದಾನೆ. ತಾನು ತೆಗೆದುಕೊಂಡಿದ್ದಂಥ ದಾನವನ್ನು 8 ಕೋಟಿ ರೂಪಾಯಿ ದಾನವನ್ನು ವಾಪಸ್ ಕೊಡಬೇಕು ಅನ್ನುವಂಥ ಆದೇಶವನ್ನು ಕ್ಯಾಲಿಫೋರ್ನಿಯಾ ಕೋರ್ಟ್ ಮಾಡುತ್ತೆ. ಇದು ಯಾವುದೂ ಕಣ್ಣಿಗೆ ಕಾಣೋದಿಲ್ವಾ? ಅಲ್ಲ, ನಾನು ಹೇಳೋದು ಇಷ್ಟು ವಿವಾದಗಳನ್ನು ಇಟ್ಕೊಂಡಂಥ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬರ್ತಾನೆ ಅಂದರೆ ವಿವಾದಗಳು ಹೇಳುತ್ತೆ, ಜನ ಪ್ರಶ್ನೆ ಮಾಡ್ತಾರೆ, ನೀನು ಭ್ರಷ್ಟಪ್ಪ, ಅತ್ಯಾಚಾರದ ಕೇಸ್ ಇದೆ, ಇಂಥದ್ದು ಇಟ್ಕೊಂಡು ನೀನು ಎಲೆಕ್ಷನ್ಗೆ ಹೆಂಗೆ ಬರ್ತೀಯ ಅಂತ. ನಿನ್ನೆ ದಯಾನಂದ ಸ್ವಾಮೀಜಿಯವರು ಭಾಳ ಒಳ್ಳೆ ಮಾತನ್ನು ಹೇಳಿದ್ರು. ಒಬ್ಬ ನಕಲಿ ವೈದ್ಯ ಇದ್ದರೆ ಆತನನ್ನು ಹಿಡಿದು ಜೈಲಿಗೆ ಹಾಕ್ತೀರಿ ನೀವು, ನಕಲಿ ಪೊಲೀಸ್ ಇದ್ದರೆ ಆತನನ್ನು ಹಿಡಿದು ಜೈಲಿಗೆ ಹಾಕ್ತೀರಿ, ನಕಲಿ ವಕೀಲ ಇದ್ದರೆ ಆತನನ್ನು ಬಂಧಿಸಿ ಜೈಲಿಗೆ ಹಾಕ್ತೀರಿ, ನಕಲಿ ಸನ್ಯಾಸಿಗೇನು ಇಲ್ವಾ? ಅಲ್ಲ, ಅಡೆದ ಅವ್ವನಿಗೇನೆ ಮಡಿಲು ಬೇಡ ಅನ್ನುವಂಥ ತಮಿಳುನಾಡು ನಮ್ಮ ಮಡಿಲಿನಲ್ಲಿ ಅವನನ್ನ ಇಟ್ಕೋಬೇಕಾ ಅನ್ನುವ ಪ್ರಶ್ನೆ. ಆಮೇಲೆ ಚಂದ್ರಣ್ಣ, ನಾನು ವಾಗೇಶ್ ಮಾತಾಡೋದು. ಹೇಳಿ ವಾಗೇಶ್ ಅವರೇ. ಇವಾಗ ಏನಾಗಿದೆ ಅಂದ್ರೆ, ತಮಿಳ್ನಾಡಲ್ಲಿ ಒಬ್ಬ ವೀರಪ್ಪನ್ ಅಂತಿದ್ದ, ಅವನು ವೀರಪ್ಪನ ಕತೆ ಮುಗಿಸಿದ್ರು. ಕರ್ನಾಟಕ ತಮಿಳ್ನಾಡಿಗೆ ಬಹಳ ತಲೆನೋವಾಗಿದ್ದ ವೀರಪ್ಪನ್ನು. ಇವನು ನಮ್ಮ ಕರ್ನಾಟಕಕ್ಕೆ ಸೇರ್ಕೊಂಡು 2ನೇ ವೀರಪ್ಪನ್ ಮಾಡ್ತಾವನೆ, ಧಾರ್ಮಿಕ ಎಲ್ಲಾರನ್ನು ಕೆಣಕ್ತಾವನೆ. ವೀರೇಶ್ ಅವರೆಲ್ಲ ಒಂದು ವಿಶ್ವವೇ ನಮ್ಮ ಬಂಧು ಅಂತ ಕೆಲಸ ಮಾಡ್ತಾರೆ. ನೀವು ರಾಜಕಾರಣಿಗಳು ಎಲ್ಲ ಧರ್ಮದವ್ರನ್ನು ಗೌರವಿಸ್ತೀರಾ, ತುಂಬಾ ಧನ್ಯವಾದ. ಎರಡನೇದು ನಾವ್ ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೆ, ಇದು ಕರ್ನಾಟಕದ ವೀರೇಶ್ ಅವರ ಸಂಸ್ಥೆ ಒಬ್ಬಂದೇ ಅಲ್ಲ, ಇದು ಸಮಸ್ತ ವೀರಶೈವರ ಒಂದು ಸಂಸ್ಥೆ ಆಗಿದ್ರೆ ನಾವು ಒಂದೇ ಹೋರಾಟ ಮಾಡ್ಬೋದಾಗಿತ್ತು. ಇದು ಕರ್ನಾಟಕ ರಾಜ್ಯದ ಘನತೆ, ಸರ್ವಧರ್ಮದ ಒಂದು ಇದು, ಎಲ್ಲ ಮಠಾಧಿಪತಿಗಳ, ಎಲ್ಲ ಮಹಿಳೆಯರ ಮತ್ತು ಎಲ್ಲ ಒಂದು ಸಂಚೇನಪ್ಪ ಇದೆ ಅಂದರೆ, ನಮ್ಮ ತಾಯಿತನಕ್ಕೆ ಬುಡಕ್ಕೆ ಕೈ ಹಾಕೋ ಬರ್ತಾ ಇದ್ದ ಸಂಚು ಮಾಡ್ತಾ ಇದ್ದಾನೆ. ಅವನು ಏನು ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ರಾಜ್ಯ ವಶಪಡಿಸ್ಕೊಂಡು ತನ್ನದೇ ದ್ವೀಪ ಮಾಡಿ ಅವನಿಗೆ ಬೇಕಾದ ಮುಖ್ಯಮಂತ್ರಿಗಳು ಮಾಡಿಕೊಂಡು ತನ್ನ ಇತರ ಚಟುವಟಿಕೆಗಳಿಗೆ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿ ಅಂದರೆ, ಕಾವಿ ಬಟ್ಟೆ ಧರಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ನಿತ್ಯಾನಂದ. ಇವಾಗ ನಾನು ಅವ್ನಿಗೆ ಏನು ಹೇಳಿದೆ, ನಿಮ್ಮಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, 198 200 ಏನು ಕಾರ್ಪೊರೇಟ್ರ್ ಇದ್ದಾರೆ, ವೀರೇಶ್ ಅವರು ಒಬ್ರಿಗೆ ಮಾಡಿದಂಥ ಅವಮಾನ ಅಲ್ಲ, ಇಡೀ ನಿಮ್ಮೆಲ್ಲ ಕಾರ್ಪೊರೇಟ್ರ್ ಸಮುದಾಯವನ್ನು ತಗೊಂಡು ಅವನಿಗೆ ಒಂದಿನ ಒಂದು ಮೀಟಿಂಗ್ ಮಾಡಿ, ನಾವು ಅವನಿಗೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸರ್ವಧರ್ಮದ, ನಿಮ್ಮ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ ಇರುವ ಸರ್ವಧರ್ಮದವ್ರನ್ನು ಕರ್ಕೊಂಡು ನಮ್ಗಾಗಿರೋ ಅನ್ಯಾಯನ, ಕರ್ನಾಟಕದ ಘನತೆ, ಮಾನ ಮರ್ಯಾದೆ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ಹರಾಜಾಗ್ತಾ ಇದೆ. ಇವತ್ತು ಏನಪ್ಪ, ಒಬ್ಬ ಲಿಂಗಾಯತ ಅಂದ ತಕ್ಷಣ ಅವನಿಗೆ ಲಿಂಗಾಯತರು ಅವ್ನಿಗೆ ಮಠಕ್ಕೆ ತಂದು ಅವ್ನು ಪಾತ್ಪೂಜೆ ಮಾಡ್ತಾರೆ ಅಂದರೆ, ಪಾತ್ಪೂಜೆ ಮಾಡ್ತಾರೆ ನಿಮ್ಮನ್ನು ಕರೆದು ಇವನು ನಮ್ಮ ಮಠಾಧೀಶ ಸುತ್ತೂರು ಶಿವಕುಮಾರ ಸ್ವಾಮೀಜಿ ಲೆವೆಲಲ್ಲಿ ಕುಣ್ಸಕ್ಕಾಗತ್ತಾ? ಅವಮಾನ ಇದು. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇದಕ್ಕೊಂದು ಹೋರಾಟನ ನೀವು ರೂಪ ಕೊಡಬೇಕು, ಕಾರ್ಪೊರೇಷನ್ದೆಲ್ಲ ಜವಾಬ್ದಾರಿ ನೀವು ತಗೋಬೇಕು ಅಂತ ನಾನು ಇದರಲ್ಲಿ ವಿನಂತಿ ಮಾಡ್ತೀನಿ. ಚಂದ್ರಣ್ಣ, ಆಯ್ತು, ಓಕೆ, ನೀವು ಹೇಳಿದ್ ನಾನು ಒಪ್ಕೊಂತೀನಿ, ಇಲ್ಲ ಅಂತಲ್ಲ, ನೀವು ಹೇಳಿದ್ರೆ ನಾನು ಒಪ್ಕೊಂತೀನಿ, ಅದನ್ನೇ ಸ್ವಾಗತಿಸ್ತೀವಿ. ಇಂಥ ವ್ಯಕ್ತಿಗಳಿಗೆ ಸರಿಯಾದ ತಕ್ಕ ಶಾಸ್ತಿ ಆಗ್ಬೇಕು, ಅದರಲ್ಲೂ ಎರಡೊಂದು ಮಾತಿಲ್ಲ. ಬಟ್ ಪ್ರತಿ ಸತಿನೂ ಕರ್ನಾಟಕದ ಘನತೆ ಅಂತ
ದಯವಿಟ್ಟು ಹೇಳಕ್ ಹೋಗ್ಬೇಡಿ, ಬಿಟ್ಬಿಡಿ. ಅವ್ರು ಅಂತ ವ್ಯಕ್ತಿಗಳು ಘನತೆ ಸರಿ ಸರಿ ಸರಿಯಾದ ಸರ್, ತಕ್ಕ ಶಾಸ್ತಿ ಈ ಆಗ್ಬೇಕು. ವಿಷಯದಲ್ಲಿ ಕರ್ನಾಟಕದ ಘನತೆಯ ಪ್ರಶ್ನೆ ಅನ್ನೋದನ್ನ ರಾಜಕೀಯ ಇಚ್ಛಾಶಕ್ತಿಯ ಪ್ರಶ್ನೆ ಅಂತ ನಾವು ಬದಲಿಸ್ಕೊಳ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ಇದಕ್ಕೆ ತಮ್ಗೆ ಒಪ್ಪಿಗೆ ಇದೆಯಾ? ಯಾವ್ದು ಇಲ್ಲ, ನಾನು ರಾಜಕೀಯ ಇಚ್ಛಾಶಕ್ತಿ ಅಂತಲ್ಲ, ರಾಜಕೀಯ ಇಚ್ಛಾಶಕ್ತಿ ಅಲ್ಲ, ಕಾನೂನು ತೊಡಕುಗಳ ಬಗ್ಗೆ ನಾವು ಮಾತಾಡೋ. ರಾಜಕೀಯ ಇಚ್ಛಾ ಪ್ರತಿಯೊಂದು ಇರೋದ್ರಿಂದಾನೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಗಡಿನಾಡ್ ಮಾಡಿ ಇದ್ ಮಾಡಿದ್ದು ಪ್ರತಿಯೊಂದು ಇದಕ್ಕೆ ಬೀಗ ಹಾಕಿದ್ದು ಅದಕ್ಕೆ ಮಾಡಿದ್ದು. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಚಂದ್ರಶೇಖರ್ ಅವರೇ, ಕರೆ ಮಾಡಿ ದೂರವಾಣಿ ಮೂಲಕ ಮಾತನಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಬ್ರೇಕ್ನ ನಂತರ ಚರ್ಚೆ ಮುಂದುವರಿಸ್ತೀನಿ.